ತಾಲೂಕಿನ ಹಲವೆಡೆ ರೈತರು ಉಳುಮೆ ಮಾಡುತ್ತಿರುವ ಭೂಮಿಯನ್ನು ಡಿಮ್ಡ್ ಅರಣ್ಯವೆಂದು ಅರಣ್ಯ ಇಲಾಖೆ ಘೋಷಣೆ ಮಾಡಿ ಒಕ್ಕಲೆಬ್ಬಿಸಲು ಮುಂದಾಗಿರುವುದು ಖಂಡಿಸಿ ಪಶ್ಚಿಮ ಘಟ್ಟದ ಹೋರಾಟ ಸಮಿತಿಯ ಅಸ್ತಿತ್ವಕ್ಕೆ ಬಂದಿದೆ ಎಂದು ಸಮಿತಿ ಅಧ್ಯಕ್ಷ ಬಾಚಳ್ಳಿ ಪ್ರತಾಪ್ ಗೌಡ ಹೇಳಿದರು. ತಾಲೂಕಿನ ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಗುರುವಾರ ನಡೆದ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಲು ಮುಂದಾಗಿದೆ. ಇದರಿಂದಾಗಿ ಪಶ್ಚಿಮ ಘಟ್ಟದ ಅಂಚಿನ ಜನರ ಬದುಕು ಅತಂತ್ರವಾಗಿದೆ. ಈ ಸಮಸ್ಯೆಯ ಪರಿಹಾರಕ್ಕಾಗಿ ಸಂಘಟನೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಬೆಳೆಗಾರರು, ಮುಖ್ಯವಾಗಿ ಸಣ್ಣ ಬೆಳೆಗಾರರಿಗೆ ಬಹಳ ಸಂಕಷ್ಟವಾಗುತ್ತದೆ. ತಾಲೂಕಿನ ಕಾಡಿನ ಅಂಚಿನಲ್ಲಿ ಇರುವಂತಹ 13 ಹಳ್ಳಿಗಳ ಜನರಿಗೆ ತೊಂದರೆಯಾಗುತ್ತಿದೆ. ಸರ್ಕಾರದ ಗಮನವನ್ನು ಸೆಳೆಯುವ ಉದ್ದೇಶದಿಂದ ಕೊಡಗು, ಹಾಸನ, ಚಿಕ್ಕಮಗಳೂರು ಜಿಲ್ಲೆಯ ರೈತಾಪಿ ಜನರು ಸಂಘಟಿತವಾಗುತ್ತಿದ್ದೇವೆ ಎಂದು ಹೇಳಿದರು. ಈ ಸಭೆಗೆ ಖ್ಯಾತ ಹೈಕೋರ್ಟ್ ನ್ಯಾಯವಾದಿಗಳು, ಮೂಡಿಗೆರೆ, ಕೊಡಗು ಜಿಲ್ಲೆಯ ರೈತ ಹೋರಾಟಗಾರರು ಪಾಲ್ಗೊಂಡಿದ್ದಾರೆ. ರೈತರು, ಕಾಫಿ ಬೆಳೆಗಾರರು, ಸಾರ್ವಜನಿಕರು ಆಗಮಿಸಿ ಸಲಹೆ ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು. ಮಾಜಿ ಶಾಸಕ ಎಚ್. ವಿಶ್ವನಾಥ್ ಮಾತನಾಡಿ, ಸರ್ಕಾರ ಒಕ್ಕಲೆಬ್ಬಿಸಲು ಮುಂದಾದರೆ ರೈತರು ಬಹಳ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಿದರು. ಪಶ್ಚಿಮ ಘಟ್ಟದ ಮೂಲ ನಿವಾಸಿಗಳನ್ನು ಡಿಮ್ಡ್ ಫಾರೆಸ್ಟ್ ಸೆಕ್ಷನ್ 4 ಹೆಸರಿನಲ್ಲಿ ಒಕ್ಕಲೆಬ್ಬಿಸುವ ತಂತ್ರ ನಡೆಯುತ್ತಿದೆ. ಅತಿವೃಷ್ಟಿಯಿಂದ ಹಾನಿಯಾಗಿದೆ. ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಸಮಸ್ಯೆ ದಿನೇ ದಿನ ಜಟಿಲವಾಗುತ್ತಿದೆ. ಸರ್ಕಾರಕ್ಕೆ ಸ್ವಯಂ ಪ್ರೇರಿತರಾಗಿ ಭೂಮಿ ಮಾರಲು ಪಶ್ಚಿಮ ಘಟ್ಟದ ಅಂಚಿನ ಪ್ರದೇಶದ ರೈತರು ಮಾರುಕಟ್ಟೆ ಬೆಲೆಯಲ್ಲಿ ಭೂಮಿ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಇದನ್ನು ಸರ್ಕಾರ ಖರೀದಿ ಮಾಡಬೇಕು, ಅರಣ್ಯಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಹೇಳಿದರು. ನಮ್ಮ ಹೋರಾಟ ಯಾವುದೇ ಸರ್ಕಾರಗಳ ವಿರುದ್ಧ ಅಲ್ಲ, ನಮ್ಮ ಜನರ ಬದುಕಿನ ಪರವಾಗಿದೆ. ಇದರ ಕಾರ್ಯವ್ಯಾಪ್ತಿ ಪಶ್ಚಿಮ ಘಟ್ಟವಾಗಿದೆ ಎಂದು ಹೇಳಿದರು. ಈ ಸಭೆಯಲ್ಲಿ ರೈತ ಹೋರಾಟಗಾರ ಮಂಜಯ್ಯ, ಹೋರಾಟಗಾರ್ತಿ ಆಶಾ, ಕೊಡಗಿನ ಭರತ್, ಮೂಡಿಗೆರೆಯ ದಿನೇಶ್ ಸೇರಿದಂತೆ ವಿವಿಧ ಪ್ರದೇಶದ 16 ಹೋರಾಟಗಾರರು, ಮಾಜಿ ಶಾಸಕ ಬಿಆರ್ ಗುರುದೇವ್ ಹಾಗೂ ಇತರರು ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಒಂದು ಮುಖ್ಯಮಂತ್ರಿ ಇಡೀ ಮಂತ್ರಿ ಮಂಡಲ ಬರುತ್ತೆ. ನೀವೆಲ್ಲ ಇವತ್ತು ಕೂತ್ಕೊಂಡು ಒಂದು ತಯಾರಿ ನಡೆಸಿ ನಿಮ್ಮ ಅನುಭವದಲ್ಲಿ ಈಗ ಕಳಸ, ಬಾಳೂರು ಕಾಫಿ ಬೆಳೆಗಾರರ ಸಂಘ, ಬೆಳೆಗಾರರ ಒಕ್ಕೂಟ, ಹೋರಾಟ ಸಮಿತಿಯಲ್ಲಿ ಒಂದು ಡ್ರಾಫ್ಟ್ ಮಾಡಿ ನಾಳೆ ದಿವಸ ಮುಖ್ಯಮಂತ್ರಿಗಳ ಹತ್ರ ಒಂದು ಸಮಯ ಕೇಳೋಣ. ನಾನು ಈಗ ಇಲ್ಲಿ ಮುಗಿಸ್ಕೊಂಡನು ನಾನು ಉಪಮುಖ್ಯಮಂತ್ರಿ ಹತ್ರ ಹೋಗ್ತಾ ಇದ್ದೀನಿ, ಬಂದಿದ್ದಾರೆ DCM ಅವರು. ಅವ್ರ ಜೊತೆ ಇವತ್ತು ಸಾಯಂಕಾಲದ ಒಳಗಡೆ ಒಂದು ಟೈಮ್ ತಗೊಂಡು ನಾವೊಂದು 50 ಜನ 60 ಜನ ಆಗ್ಬೋದು. ನಾವು ಭಾಷಣ ಮಾಡಲ್ಲ, ಮಾತಾಡಲ್ಲ, ರೈಟಿಂಗಲ್ಲಿ ಕೊಡ್ತೀವಿ. ಭರವಸೆ ಕೊಟ್ಟಿದ್ದೀನಿ. 24 TMC ನೀರು ತಗೊಂಡು ಹೋಗ್ತಾ ಇದ್ದೀರಾ ಪಶ್ಚಿಮ ಘಟ್ಟದಿಂದ. ಅನೇಕ ಹೈಡ್ರೋ ಪ್ರಾಜೆಕ್ಟ್ಗಳು ಮಾಡ್ತೀರಾ. ನಾವು 16,000 ಕೋಟಿ ರೂಪಾಯಿ ಹಣನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ತೆರಿಗೆ ರೂಪದಲ್ಲಿ ಕೊಡ್ತೀವಿ. 1 ಕೋಟಿ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ನಾವು ಈ ಭಾಗದಲ್ಲಿ. ಈ ಥರದ್ದೆಲ್ಲ ಹೇಳಿ ಇವತ್ತು ಘೋಷಣೆ ಮಾಡಿ ಬಜೆಟ್ ಒಳಗಡೆ ನಮ್ಮ ಯೋಜನೆ ಬಜೆಟ್ ಒಳಗಡೆ ಕನಿಷ್ಠ ಪಶ್ಚಿಮ ಘಟ್ಟದ ಕಾಡಂಚಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ವಿಶೇಷವಾದಂಥ ಒಂದು ಬಜೆಟನ್ನು ಕೊಡಬೇಕಾಗ್ತದೆ. ಕೊಟ್ಟರು ಅದು ಅವೈಜ್ಞಾನಿಕವಾಗಿ ಇವರು ಕೊಟ್ಟಿದ್ದಾರೆ ಅನ್ನೋದೇ ನಮ್ಮ ಅಪೀಲು. ಒಂದ್ಸರಿ ಇವರು ಮತ್ತೆ ಮರುಪರಿಶೀಲನೆ ಮಾಡಿ ಏನು ಸರ್ವೆ ಆಫೀಸರ್ಸ್ನೆಲ್ಲ ಕರೆದಿ ಮತ್ತೆ ರೈತರು, ಸಂಬಂಧಪಟ್ಟ ಆಫೀಸರು, ಸಂಬಂಧಪಟ್ಟ ಇಲಾಖೆ ಸಚಿವರು ಜಂಟಿಯಾಗಿ ಒಂದು ಸಭೆಯನ್ನು ಕರೆದ್ರೆ ಅಲ್ಲಿ ಸಂಪೂರ್ಣವಾಗಿ ಇವರಿಗೆ ಕ್ಲಿಯರ್ ಮಾಹಿತಿ ಸಿಗುತ್ತೆ. ಯಾರಿಗೆ? ಅಧಿಕಾರಿಗಳಿಗೆ, ಸರ್ಕಾರಕ್ಕೆ. ಈ ಮಾಹಿತಿ ತಗೊಂಡು ಸಚಿವರು ಮತ್ತು ಸರ್ಕಾರದ ವತಿಯಿಂದ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದರೆ ಇವತ್ತೇನು ನಾವು 3 ಡಿಸ್ಟ್ರಿಕ್ಟ್ನವರು ಬಡ ರೈತರುಗಳು 3 ಎಕರೆ 4 ಎಕರೆ ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇರೋದು, ಆ ಒಂದು ನೋವು ನಿಮಗೆ ಮತ್ತೆ ಆ ಪರಿಸ್ಥಿತಿನ ನಿಮಗೆ ಅರ್ಥ ಮಾಡಿಸಿದಾಗ ನೀವು ಅದನ್ನ ಸರ್ಕಾರಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದ್ರೆ ಈ ಒಂದು ಏನು ಸಮಸ್ಯೆ ಆಗಿದೆ ಮಲೆನಾಡಿಗರಿಗೆ, ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ನಮ್ಮ ಒಂದು ಇವತ್ತಿನ ಹೋರಾಟದ ಸಭೆಯ ಉದ್ದೇಶ.